ಐಐಟಿ ಬಾಬಾ ಆಲಿಯಾಸ್ ಅಭಯ್ ಸಿಂಗ್ ಅರೆಸ್ಟ್ ಆಗಿದ್ದಾನೆ. ರಾಜಸ್ಥಾನದ ಜೈಪುರದಲ್ಲಿ ಐಐಟಿ ಬಾಬಾ ಅಭಯ್ ಬಂಧನವಾಗಿದೆ. ಐಐಟಿ ಬಾಬಾ ಆಲಿಯಾಸ್ ಅಭಯ್ ಸಿಂಗ್ ಈಗ ಅರೆಸ್ಟ್ ಆಗಿದ್ದಾನೆ. ರಾಜಸ್ಥಾನದ ಜೈಪುರದಲ್ಲಿ ಬಾಬಾ ಅಭಯ್ ಬಂಧನವಾಗಿದೆ. ಡ್ರಗ್ಸ್ ಹೊಂದಿದ್ದಕ್ಕಾಗಿ ಐಐಟಿ ಬಾಬಾನನ್ನ ಬಂಧಿಸಿದ್ದಾರೆ ಪೊಲೀಸರು. ಈಗಾಗಲೇ ಜುನಾ ಅಖಾಡ ಐಐಟಿ ಬಾಬಾನನ್ನ ಹೊರಹಾಕಿತ್ತು. ನೋಡ್ತಾ ಇದ್ದೀವಿ, ಈತನೇ ಐಐಟಿ ಬಾಬಾ ಆಲಿಯಾಸ್ ಅಭಯ್ ಸಿಂಗ್ ಈಗ ಬಂಧನಕ್ಕೊಳಗಾಗಿರೋದು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಮೋಹನ್, ರಾಜಸ್ಥಾನದ ಜೈಪುರದಲ್ಲಿ ಅಭಯ್ ಸಿಂಗ್ ಬಂಧನ ಆಗಿರೋದು, ಬಂಧನದ ಬಗ್ಗೆ ಮಾಹಿತಿಯನ್ನು ನೀಡೋದಾದ್ರೆ? ಮಧುಸೂದನ್, ಈ ಬಾರಿಯ ಮಹಾಕುಂಭ ಮೇಳದಲ್ಲಿ ಅತಿ ಹೆಚ್ಚು ಪ್ರಸಿದ್ಧಿಗೆ ಬಂದಂತ ಬಾಬಾ ಅಂತಂದ್ರೆ ಐಐಟಿ ಬಾಬಾ. ಜುನಾ ಅಖಾಡದಲ್ಲಿದ್ದಂತ ಐಐಟಿ ಬಾಬಾ ಸಾಕಷ್ಟು ಸುದ್ದಿಯನ್ನ ಮಾಡಿದ್ರು, ಜನರ ಗಮನವನ್ನ ಸೆಳೆದಿದ್ರು. ಐಐಟಿಯಲ್ಲಿ ಪದವಿಯನ್ನ ಪಡೆದು ಅದಾದ ಬಳಿಕ ಸನ್ಯಾಸತ್ವವನ್ನ ಸ್ವೀಕಾರವನ್ನ ಮಾಡಿ ಜುನಾ ಅಖಾಡಕ್ಕೆ ಸೇರ್ಪಡೆಯನ್ನ ಆಗಿದ್ರು. ಆದ್ರೆ ಐಐಟಿ ಬಾಬಾ ಮಾಧ್ಯಮಗಳಲ್ಲಿ ಅತಿ ಹೆಚ್ಚು ಸಂದರ್ಶನಗಳನ್ನ ನೀಡಿದ್ರು, ಮಾಧ್ಯಮಗಳ ಗಮನವನ್ನ ಸೆಳೆದಿದ್ರು, ಜನರ ಗಮನವನ್ನ ಸೆಳೆದ್ರು. ಅದಾದ ಬಳಿಕ ಇವರನ್ನ ಜುನಾ ಅಖಾಡದಿಂದನೇ ಹೊರಹಾಕಲಾಗಿತ್ತು. ಅದಾದ ಬಳಿಕ ಇತ್ತೀಚೆಗೆ ಚಾಂಪಿಯನ್ ಟ್ರೋಫಿಯಲ್ಲಿ ಪಾಕಿಸ್ತಾನ ಮತ್ತು ಇಂಡಿಯಾ ಮ್ಯಾಚ್ ಗಿಂತ ಮುಂಚಿತವಾಗಿನೇ ಐಐಟಿ ಬಾಬಾ ಈ ಬಾರಿ ಚಾಂಪಿಯನ್ಸ್ ಟ್ರೋಫಿನಲ್ಲಿ ಪಾಕಿಸ್ತಾನದ ಎದುರುಗಡೆ ಭಾರತ ಸೋಲುತ್ತೆ ಅಂತೇಳಿ ಭವಿಷ್ಯವನ್ನ ನೋಡಿದ್ರು. ಆದ್ರೆ ಅವರ ಭವಿಷ್ಯ ಸುಳ್ಳಾಯಿತು. ಇದಾದ ಬಳಿಕ ಜನರು ಮತ್ತು ಇಂಡಿಯಾದ ಅಭಿಮಾನಿಗಳ ಆಕ್ರೋಶಕ್ಕೆ ಐಐಟಿ ಬಾಬಾ ತುತ್ತಾಗಿದ್ರು. ಹೀಗಾಗಿ ಸಾಕಷ್ಟು ಟೀಕೆಯನ್ನು ಕೂಡ ಐಐಟಿ ಬಾಬಾ ಎದುರಿಸ್ತಾ ಇದ್ರು. ಇದರಿಂದಾಗಿನೇ ಈಗ ಐಐಟಿ ಬಾಬಾ ತಾನು ಆತ್ಮಹತ್ಯೆನ ಮಾಡ್ಕೊಳ್ತೇನೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಮಾಡಿದ್ರು. ಈ ಒಂದು ಮಾಹಿತಿ ಆಧಾರದ ಮೇಲೆ ರಾಜಸ್ಥಾನದ ಜೈಪುರದ ಹೋಟೆಲ್ ನಲ್ಲಿ ತಂಗಿದಂತಹ ಐಐಟಿ ಬಾಬಾನನ್ನ ಪತ್ತೆ ಹಚ್ಚಿಕೊಂಡು ಜೈಪುರ ಪೊಲೀಸರು ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಹೋಟೆಲ್ ನಲ್ಲಿ ಐಐಟಿ ಬಾಬಾ ಬಳಿ ಡ್ರಗ್ಸ್ ಪತ್ತೆಯಾಗಿದೆ, ಗಾಂಜಾ ಪತ್ತೆಯಾಗಿದೆ. ಈ ಗಾಂಜಾ ಸಿಕ್ಕಿರೋದ್ರಿಂದಾಗಿ ಈಗ ಐಐಟಿ ಬಾಬಾನನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈಗ NDPS ಕಾಯ್ದೆಯಡಿನಲ್ಲಿ ಐಐಟಿ ಬಾಬಾ ಅಲಿಯಾಸ್ ಅಭಯ್ ಸಿಂಗ್ ನ ವಿರುದ್ಧ ಕೇಸನ್ನು ಕೂಡ ದಾಖಲಿಸಲಾಗುತ್ತೆ. ಮುಖ್ಯವಾಗಿ ಈಗ ಅಕ್ರಮವಾಗಿ ಗಾಂಜಾವನ್ನ ಇಟ್ಕೊಳ್ತಕ್ಕಂಥದ್ದು ಕಾನೂನು ಬಾಹಿರ. ಹೀಗಾಗಿ ಇದರ ವಿರುದ್ಧ ಈಗ ಪೊಲೀಸರು ಕೂಡ NDPS ಕಾಯ್ದೆಯಡಿ ಕೇಸನ್ನ ದಾಖಲಿಸಲಿಕ್ಕೆ ಈಗ ತೀರ್ಮಾನವನ್ನ ಮಾಡ್ತಾ ಇದ್ದಾರೆ. ಮಧುಸೂದನ್, ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.